ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಮಶ್ರೂಮ್ ಅಂದರೆ ಅಣಬೆ ಬಗ್ಗೆ. ಅಣಬೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಯೂಸ್ಫುಲ್ ಇದೆ, ಹಾಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಅಣಬೆಯಿಂದ ಏನೆಲ್ಲ ಮಾಡ್ಬೋದು ಅಂದರೆ ಮಶ್ರೂಮ್ ಕರಿ ಮಾಡ್ಬೋದು, ಹಾಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಬೋದು, ನಂತರ ಮಶ್ರೂಮ್ ಮಸಾಲ ಮಾಡ್ಬೋದು, ಅದೇ ರೀತಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ಬೋದು. ಹೀಗೆ ಹಲವಾರು ಡಿಶಸ್ನ ನಾವು ಮಶ್ರೂಮಲ್ಲಿ ಪ್ರಿಪೇರ್ ಮಾಡ್ಬೋದು. ಅಣಬೆಯಲ್ಲಿ ಫೈಬರ್, ಪೊಟ್ಯಾಷಿಯಂ, ವಿಟಮಿನ್ ಸಿ ಹಾಗೂ ವಿಟಮಿನ್ ಡಿ ಇರುತ್ತೆ. ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬೊಜ್ಜನ್ನು ನಾವು ಕಡಿಮೆ ಮಾಡ್ಕೋಬೋದು. ನಂತರ ಕ್ಯಾನ್ಸರ್ನ ನಾವು ತಡೆಗಟ್ಬೋದು. ಅಣಬೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯೂನಿ ಸಿಸ್ಟಮ್ನ ಶಕ್ತಿನ ಜಾಸ್ತಿ ಮಾಡುತ್ತೆ. ನಂತರ ಅಣಬೆಯಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಇರುತ್ತೆ, ಹಾಗೆ ಇದು ದೇಹಕ್ಕೆ ತುಂಬ ಒಳ್ಳೆಯದು. ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎನರ್ಜಿನ ಇದು ಜಾಸ್ತಿ ಮಾಡುತ್ತೆ. ನಂತರ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದೀರಾ, ಮಶ್ರೂಮ್ ಬಳಕೆಯಿಂದ ವೆಯ್ಟ್ ಲಾಸ್ನ ನಾವು ಮಾಡ್ಬೋದು. ನಾವು ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜಾಯಿಂಟ್ ಪೇನ್ಸ್ಗಳು ನೋವನ್ನ ಕಡಿಮೆ ಮಾಡ್ಬೋದು. ಹಾಗೆ ಮಶ್ರೂಮ್ ಸೇವನೆಯಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹಿತವಾದ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಬೋದು. ನಂತರ ಅನಿಮಿಯಾ ಯಾರಿಗೆಲ್ಲ ಇರುತ್ತೆ, ಅದು ಮಶ್ರೂಮ್ ತಿನ್ನೋದ್ರಿಂದ ಅನಿಮಿಯಾ ಇದನ್ನು ಕಡಿಮೆ ಮಾಡುತ್ತೆ. ನಂತರ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮಶ್ರೂಮ್ ಸೇವನೆಯಿಂದ. ಇದಿಷ್ಟು ಮಶ್ರೂಮ್ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.